ದಿನದಿಂದ ದಿನಕ್ಕೆ ಮೈಸೂರು ನಗರದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಳ ಆಗಿರುವ ಕಾರಣಕ್ಕಾಗಿ ಉಷ್ಣಾಂಶ 42 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಏರಿಕೆ ಕಂಡಿದೆ. ಈ ನಡುವೆ ಜನರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳು ಕೂಡ ಆಗ್ತಿದೆ. ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ದ ಪಿಂಜರಪೋಲ್ ಸೊಸೈಟಿಯಲ್ಲಿ ಇಲ್ಲಿರುವಂತಹ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮೈಸೂರಿನ ಪ್ರತಿಷ್ಠಿತ ವೈದ್ಯ ಸಂಸ್ಥೆಯಾದಂತಹ JSS ಆರೋಗ್ಯ ಸಂಸ್ಥೆಯವರು ಸದ್ಯ ಮೈಸೂರಿನ ಮೈಸೂರು ಪಿಂಜರಪೋಲ್ ಸೊಸೈಟಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂತಹ ಸುಮಾರು 70ರಿಂದ 100 ಮಂದಿ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನು ಮಾಡ್ತಿದ್ದಾರೆ. ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಬಿ ಗುರು ಬಸವರಾಜು ಹಾಗೂ ಡಾಕ್ಟರ್ ಸರವೇಶ್ವರಕರ್ ಅವರ ನೇತೃತ್ವದಲ್ಲಿ ಸದ್ಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಪರಿಸರ ತಜ್ಞರಾದಂತಹ ಬನ್ನೂರಿನ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಅವರ ಸಮ್ಮುಖದಲ್ಲಿ ಸದ್ಯ 70ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರಿಗೆ ಸದ್ಯ ಈಗಾಗಲೇ ತಪಾಸಣೆಗೆ ಒಳಪಡಿಸಲಾಗಿದೆ. ಅವರಿಗೆ ಅಗತ್ಯ ಇರುವಂತಹ ಔಷಧೋಪಚಾರವನ್ನು ಕೂಡ ಉಚಿತವಾಗಿ ಮಾಡಲಾಗ್ತಿದೆ. ಹಲವರು ಚರ್ಮದ ಕಾಯಿಲೆ ಹಾಗೂ ಸನ್ಸ್ಟ್ರೋಕ್ನಿಂದಲೂ ಕೂಡ ಬಳಲುತ್ತಿದ್ದಾರೆ. ಅವರೆಲ್ಲರೂ ಆರೋಗ್ಯ ತಪಾಸಣೆಯನ್ನು ಮಾಡುವುದರ ಜೊತೆಗೆ ಅವರಿಗೆ ಇರುವಂತಹ ಕಾಯಿಲೆಗಳನ್ನು ಗುರುತಿಸಿ ಉಚಿತವಾಗಿ ಅವರಿಗೆ ಮೆಡಿಸಿನನ್ನು ನೀಡಲಾಗ್ತಿದೆ. ಇವತ್ತು ಕಾರ್ಮಿಕರ ದಿನಾಚರಣೆ ಇರುವ ಕಾರಣಕ್ಕಾಗಿಯೇ ಅವರ ಅಂದರೆ ಕಾರ್ಮಿಕರುಗಳ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸದ್ಯ JSS ಆಯುರ್ವೇದ ಆಸ್ಪತ್ರೆಯ ವೈದ್ಯರುಗಳು ಹಾಗೂ ಸಿಬ್ಬಂದಿಗಳು ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನು ಮಾಡ್ತಿದ್ದಾರೆ. BP, ಶುಗರ್ ಸೇರಿದಂತೆ ಎಲ್ಲ ತಪಾಸಣೆಗಳನ್ನು ಮಾಡುವುದರ ಜೊತೆಗೆ ಅವರಿಗಿರುವಂತಹ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ಅವರಿಗೆ ಉಚಿತವಾಗಿ ಔಷಧಿಗಳನ್ನು ಕೊಡ್ತಿರೋದು. ನಮ್ಮ ಜೊತೆ ಖುದ್ದು ಡಾಕ್ಟರ್ ಇದ್ದಾರೆ. ನಾನು ಡಾಕ್ಟರ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ವಿಶೇಷ ಏನು ಸರ್? ಇಲ್ಲಿ ಇವತ್ತು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಅವರು ತಮ್ಮ ದೇಹ ಶ್ರಮ ಮತ್ತು ಮಾನಸಿಕ ಬಳಲಿಕೆಯನ್ನು ಮರೆತು ಅವರು ನಿರಂತರವಾಗಿ ನಮ್ಮ ಸಮಾಜದಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಅವರಿಗೆ ಒಂದು ಸಹಾಯ ಮಾಡಬೇಕು, ಅವರ ಸಹಾಯ ಹಸ್ತವನ್ನು ಚಾಚಬೇಕು ಅಂತೇಳಿ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು ನಮ್ಮನ್ನು ಭೇಟಿ ಮಾಡಿದಾಗ JSS ಆಯುರ್ವೇದ ಕಲ್ಯಾಣ ಪ್ರಾಂಶುಪಾಲರು ಮತ್ತು ಆಸ್ಪತ್ರೆ ಮುಖ್ಯರಾಗಿರ್ತಕ್ಕಂಥ ಸರ್ವೇಶ್ಕರು ಮತ್ತು ನಾನು ಮತ್ತು ನಮ್ಮ ಸ್ನೇಹಿತರು ಬಂದು ಇವತ್ತು ಇಲ್ಲಿ ವಾಸ ಮಾಡ್ತಕ್ಕಂಥ ಜನಕ್ಕೆ ಸಹಜವಾಗಿ ಇವತ್ತಿನ ತಾಪಮಾನದಿಂದ ಕಾಣ್ತಕ್ಕಂಥ ಬಳಲಿಕೆ ಆಗಿರ್ಬೋದು. ಇದರಲ್ಲಿ ಎರಡು ಥರ ವಿಚಾರ ಮಾಡಿ, ಸಹಜವಾಗಿರೋರಿಗೆ ಈ ತಾಪಮಾನವನ್ನು ಉಷ್ಣ ತಾಪಮಾನವನ್ನು ತಡೀಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಂಥದ್ರಲ್ಲಿ ಎಷ್ಟೋ ಜನಕ್ಕೆ ಇಲ್ಲಿ ಬಂದಾಗ ಒಂದು 2-3 ನೋಡಿದಾಗ ಹೈ ಬ್ಲಡ್ ಪ್ರೆಷರ್ ಇರ್ತಕ್ಕಂಥ ಗೊತ್ತಾಯಿತು. ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಮತ್ತು ಅಸ್ತಮಾ ಇರ್ಬೋದು. ಇವೆಲ್ಲ ಏನಾಗ್ತದೆ, ಈ ತಾಪಮಾನದ ಏರಿಕೆಯಿಂದ ನಮ್ಮ ದೇಹದಲ್ಲಿ ದ್ರವಾಂಶದ ಕೊರತೆ ಆಗುತ್ತೆ. ಅದನ್ನು ಡಿಹೈಡ್ರೇಷನ್ ಅಂತ ಕರಿತೇವೆ, ನಿರ್ಜಲೀಕರಣ ಅಂತ. ಡಿಹೈಡ್ರೇಷನ್ ಆದಾಗ ದೇಹದಲ್ಲಿ ಬೇರೆ ಬೇರೆ ಅವಯವಗಳಿಗೆ ತಟ್ಟನೆ ತೊಂದರೆ ಆಗ್ಬೋದು. ಹಾಗಾಗಿ ಅವುಗಳ ಬಗ್ಗೆ ಒಂದು ಅರಿವು ಮೂಡಿಸೋ ಒಂದು ಕೆಲಸ. ಅವರಿಗೆ ನೀರಿನಂಶವನ್ನು ಯಾಕೆ ತೊಗೊಳ್ಬೇಕು, ನೀರಿನಂಶವನ್ನು ಬರೀ ನೀರು ಒಂದೇ ಕುಡಿಯೋದಲ್ಲ, ಮಜ್ಜಿಗೆ ಮತ್ತು ತಂಪು ಪಾನೀಯಗಳಂದರೆ ವಿಶೇಷವಾಗಿ ಅವರೇ ಮಾಡ್ತಾರೆ, ಲಿಂಬೆಹಣ್ಣು ಈ ಥರ ಮಾಡ್ಕೊಳ್ಳೋದಾಗುತ್ತೆ. ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ pH ವ್ಯಾಲ್ಯೂ ಅಂತಿರುತ್ತೆ. ಅದು ದೇಹದಕ್ಕೆ ಅದು ಕಡಿಮೆ ಆಗಿಬಿಟ್ರೆ ಬಹಳನೇ ಒಂದು ತೀವ್ರವಾಗಿರ್ತಕ್ಕಂಥ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ಅರಿವನ್ನು ಮೂಡಿಸಿ ಅವರು ಈ ದಿನಮಾನದಲ್ಲಿ ಈಗ ಮೈಸೂರು ಹೆಚ್ಚು ಕಡಿಮೆ 100 ವರ್ಷಗಳ ಕಾಲದಲ್ಲಿ ಕಾಣದಿರ್ತಕ್ಕಂಥ ತಾಪಮಾನ 40 ಡಿಗ್ರಿ ತಲುಪಿರ್ತಕ್ಕಂಥದ್ದು ಭಾಳ ಆಘಾತಕಾರಿ ಅಂಶ. ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಇವತ್ತಿನ ಸಂದರ್ಭದಲ್ಲಿ ರೋಗಿಗಳು ಕೆಲವರಿಗೆ ಕೀಲ್ನೋವುಗಳು ತೊಂದರೆ ಇರ್ತಕ್ಕಂಥದ್ದು, ಅಸ್ತಮಾ ಇರ್ತಕ್ಕಂಥವೆಲ್ಲ. ಅದರ ಜೊತೆಗೆ ಇದು ಒಂದು ಹೇಗಪ್ಪ ಅಂದರೆ ಈ ಉಷ್ಣ ತಾಪಮಾನ ಯಾರಿಗೆ ಈಜು ಬರೆದಿರೋನು ಕಲ್ಲು ಕಟ್ಕೊಂಡು ನೀರದಲ್ಲಿ ದುಂಗುದಂಗೆ ಆಗುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಆರೋಗ್ಯದ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಅದರಲ್ಲಿ ಇವತ್ತು ತಾಪಮಾನದಲ್ಲಿ ಇರ್ತಕ್ಕಂಥದ್ದು ಭಾಳ ಕಷ್ಟ ಆಗ್ತಕ್ಕಂಥ ಅದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಇವತ್ತಿನ ಉದ್ದೇಶ. ಸರ್, ಈಗ ಯಾವ ಕಾರಣಕ್ಕಾಗಿ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದರೆ ಎಷ್ಟು ಮಂದಿಗೆ ಈಗಾಗಲೇ ಟ್ರೀಟ್ಮೆಂಟ್ ಮಾಡಿದೆ? ಇಲ್ಲಿ ನಮ್ಮ ಪಿಂಜರಪೋಲ್ ಸೊಸೈಟಿಯಲ್ಲಿ ನಮ್ಮ ಗೋಪಾಲಕರು ಮತ್ತು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ನನಗೆ ಮನಸ್ಸಲ್ಲಿ ಬಂತು. ಮತ್ತು ನಮ್ಮ ಡಾಕ್ಟರ್ ಗುರುಬಸಪ್ಪನವರು ಮತ್ತು ನಮ್ಮ ಸರ್ವೇಶ್ ಅವರು ತುಂಬಾ ಆಯುರ್ವೇದಿಕ್ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಇವ್ರನ್ನ ಕೇಳ್ಕೊಂಡೆ. ಇಲ್ಲಿ ಎಲ್ಲ ತುಂಬಾ ಬಡ ಸ್ಥಿತಿ ಮತ್ತು ಈ ಬಿಸಿಲಿನ ತಾಪ ತುಂಬ ಇದೆ.
ಒಂದು ನೀರಿನ ಸಮಸ್ಯೆನೂ ತುಂಬ ಇದೆ. ಆ ಒಂದು ಕಾರಣದಲ್ಲಿ ಇವರಿಗೆ ಆರೋಗ್ಯ ಒಂದು ಏರುಪೇರಾಗುವಂಥ ಒಂದು ಮುಖಾಂತರ ನಾನು ಇಲ್ಲಿ ಬಂದು ನೋಡಿದಾಗ ನನಗೆ ಅನ್ನಿಸ್ತು ಈ ಗೋಪಾಲಕರಿಗೆ ಯಾಕೆ ಇದೊಂದು ಸೇವೆ ಮಾಡಬಾರ್ದು ಅಂತ ನನ್ನ ಮನಸ್ಸಲ್ಲಿ ಬಂತು. ಅದಕ್ಕೂ ನಾವು ಇವತ್ತು ಈ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ನನಗೆ ತುಂಬ ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ ನಾನು ಇದೊಂದು ಸೇವೆ ಮಾಡಿರೋದಕ್ಕೆ. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ಇದು ಇಲ್ಲಿನ ಅಂದರೆ ಆಯೋಜಕರು ಹಾಗೂ ವೈದ್ಯರ ಮಾತು. ವೈದ್ಯರು ಸದ್ಯ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸದ್ಯ ಇಲ್ಲಿರುವಂತಹ ರೋಗಿಗಳಿಗೆ ಟ್ರೀಟ್ಮೆಂಟನ್ನು ಮಾಡ್ತಿದ್ದಾರೆ. ಬೆಳಗಿನಿಂದಲೂ ಕೂಡ ಅವ್ರಿಗೆ ಡಿಹೈಡ್ರೇಷನ್ ಸೇರಿದಂತೆ ಹಲವು ಕಾಯಿಲೆಗಳಿಗೆ ತಪಾಸಣೆಯನ್ನು ಮಾಡುವುದರ ಜೊತೆಗೆ ಅವರಿಗೆ ಅರಿವನ್ನು ಮೂಡಿಸಿ ಕುಡಿಯುವ ನೀರನ್ನು ಹೇಗೆ ಬಳಸಬೇಕು, ಜೊತೆಗೆ ಅವರ ಆರೋಗ್ಯ ಅಂದರೆ ಚರ್ಮದ ರಕ್ಷಣೆ ಆಗ್ಬೋದು ಅಥವಾ ಈ ಬಿರು ಬಿಸಿಲಿನಲ್ಲಿ ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಹೀಗೆ ಹಲವು ಮಾಹಿತಿಗಳನ್ನು ನೀಡುವುದರ ಜೊತೆಗೆ ಅವರಿಗೆ ಉಚಿತವಾಗಿ ಮೆಡಿಸಿನನ್ನು ಕೂಡ ನೀಡುವಂಥ ಕೆಲಸಕ್ಕೆ ಇಲ್ಲಿನ ವೈದ್ಯ ಸಿಬ್ಬಂದಿಗಳು ನಿರತರಾಗಿದ್ದಾರೆ ಮತ್ತು ಕಾರ್ಯಕ್ರಮದ ಆಯೋಜಕರು ಕೂಡ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.